ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಒಂದು ಘಟನೆಯನ್ನು ನೋಡುತ್ತೇವೆ. ಆ ಘಟನೆಯು ನಮ್ಮ ಜೀವನಕ್ಕೆ ಒಂದು ಆಳವಾದ ಸಂದೇಶವನ್ನು ನೀಡುತ್ತದೆ. ಯೇಸು ತಮ್ಮ ಶಿಷ್ಯರೊಂದಿಗೆ ಸಮಾರ್ಯದಲ್ಲಿ ಹೋಗುತ್ತಿರುವಾಗ ಅಲ್ಲಿನ ಜನರು ಪ್ರಭು ಯೇಸು ಕ್ರಿಸ್ತರನ್ನು ಸ್ವೀಕರಿಸುವುದಿಲ್ಲ, ಅವರನ್ನು ತಿರಸ್ಕರಿಸುತ್ತಾರೆ. ಈ ಘಟನೆಯು ಆ ಒಂದು ಯಾಕೋಬ್ ಮತ್ತು ಯೌವಾನರಿಗೆ ಬಹಳ ಕೋಪವನ್ನು ತರುತ್ತದೆ. ಅವರು ಯೇಸುವಿಗೆ ಹೇಳುತ್ತಾರೆ, ಸ್ವಾಮಿ, ನಾವು ಆಕಾಶದಿಂದ ಬೆಂಕಿಯನ್ನು ಇಳಿಸಿ ಈ ಊರನ್ನು ಸುಟ್ಟು ಹಾಕಬೇಕೆ ಎಂದು. ಆದರೆ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ತಿದ್ದುತ್ತಾರೆ ಹಾಗೂ ಬುದ್ಧಿಯನ್ನು ಹೇಳುತ್ತಾರೆ. ನಾನು ಬಂದಿರುವುದು ನಾಶ ಮಾಡಲು ಅಲ್ಲ, ಬದಲಾಗಿ ಜೀವವನ್ನು ನೀಡಲು ಎಂದು. ಪ್ರಿಯರೇ, ಪ್ರಭುವಿನ ಈ ಒಂದು ಮಾತಿನಲ್ಲಿ ಆ ದೇವರ ಹೃದಯ ಹೇಗೆ ಇದೆ ಎಂದು ನಮಗೆ ತಿಳಿಯುತ್ತದೆ. ಮಾನವನ ಸ್ವಭಾವವನ್ನು ನಾವು ನೋಡಿದರೆ ಪ್ರತಿಕ್ರಿಯೆ ಎಂದರೆ ಪ್ರತಿಕಾರ, ಕೋಪ, ನಾಶ. ಆದರೆ ಆ ಒಂದು ದೇವರ ಹೃದಯ ಎಂದರೆ ಕ್ಷಮೆ, ಜೀವ ನೀಡುವುದು, ಪ್ರೀತಿ ತುಂಬುವುದು, ಶಾಂತಿಯನ್ನು ನೀಡುವುದು. ಸೊ ನಾವು ಇಲ್ಲಿ ಕಲಿಯಬೇಕಾದಂತಹ ಒಂದು ಪಾಠ ಇದೆ. ನಮ್ಮ ಜೀವನದಲ್ಲೂ ಅನೇಕ ಬಾರಿ ನಾವು ತಿರಸ್ಕಾರಕ್ಕೊಳಗಾಗುತ್ತೇವೆ. ನಮ್ಮ ಒಳ್ಳೆಯ ಕೆಲಸ ಇರಬಹುದು, ನಮ್ಮ ನಿಷ್ಠೆ, ನಮ್ಮ ಪ್ರೀತಿ, ಇವುಗಳನ್ನು ಜನರು ಸ್ವೀಕರಿಸದೆ ತಿರಸ್ಕರಿಸಬಹುದು. ಆಗ ನಮ್ಮ ಹೃದಯ ಕೋಪಗೊಳ್ಳುತ್ತದೆ, ಪ್ರತಿಕಾರದ ಯೋಚನೆ ಬರುತ್ತದೆ. ಆದರೆ ಕ್ರಿಸ್ತನ ಶಿಷ್ಯರಾಗಿ ನಮ್ಮ ಕರ್ತವ್ಯ ಬೇರೆಯಾಗಿದೆ. ಯೇಸು ನಮಗೆ ತೋರಿಸುವಂತಹ ಮಾರ್ಗ ಒಂದು ಕ್ಷಮೆಯ ಮಾರ್ಗ, ಜೀವವನ್ನು ನೀಡುವಂತಹ ಮಾರ್ಗ, ಆ ಒಂದು ನಾಶದ ಆ ಒಂದು ವಿಚಾರವಲ್ಲ. ಆದ್ದರಿಂದ ಪ್ರಿಯರೇ, ನಾವು ಅವಮಾನಕ್ಕೊಳಗಾದಾಗ ನಾವು ಆಶೀರ್ವಾದವನ್ನು ನೀಡಬೇಕು. ಶತ್ರುಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಹಿಂಸಿದವರನ್ನು ನಾವು ಕ್ಷಮಿಸಬೇಕು. ಇದೇ ದೇವರ ಮನೋಭಾವ, ಇದೇ ಕ್ರಿಸ್ತನ ಮನೋಭಾವ. ಆದ್ದರಿಂದ ಪ್ರಿಯರೇ, ನಮ್ಮ ಕುಟುಂಬದಲ್ಲಿರುವುದು, ಸಮುದಾಯದಲ್ಲಿರುವುದು, ನಮ್ಮ ಸುತ್ತಮುತ್ತಲು ಯಾರಾದರೂ ನಮ್ಮನ್ನು ತಿರಸ್ಕರಿಸಿದರೆ ಅಥವಾ ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ನಾವು ಪ್ರತಿಕಾರ ಮಾಡುವುದಲ್ಲ, ಬದಲಾಗಿ ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು, ಅವರನ್ನು ಪ್ರೀತಿಸಬೇಕು ಹಾಗೂ ಅವರನ್ನು ಕ್ಷಮಿಸಬೇಕು. ಪ್ರಿಯರೇ, ನಮ್ಮನ್ನು ಜನರು ತಿರಸ್ಕರಿಸಿದಾಗ, ನಮ್ಮನ್ನು ಸ್ವೀಕರಿಸದೇ ಇದ್ದಾಗ ನಾವು ಯಾವ ರೀತಿಯ ಪ್ರತಿಕಾರ ಮಾಡುತ್ತೇವೆ, ಯಾವ ರೀತಿಯಲ್ಲಿ ನಾವು ಉತ್ತರ ನೀಡುತ್ತೇವೆ ಎಂದು ನಾವು ಪ್ರಶ್ನಿಸಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.